ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಇರಾನ್ ಅಧ್ಯಕ್ಷ ಜಸ್ಟ್ ಮಿಸ್, ರಾಜಬೇಟೆಗೆ ಕೈ ಹಾಕಿದ್ದ ಇಸ್ರೇಲ್, ಅಂಡರ್ ಗ್ರೌಂಡ್ ನಲ್ಲಿ ತೀವ್ರ ಕೋಲಾಹಲ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅದು ಜೂನ್ 16, 2025. ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಿಡಲ್ ಈಸ್ಟ್ ನಲ್ಲಿ ಇದ್ದಕ್ಕಿದ್ದಂತೆ ಒಂದು ಬೆಂಕಿ ಹೊತ್ಕೊಂಡಿತ್ತು. ಅಣ್ವಸ್ತ್ರ ತಯಾರಿ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಇಸ್ರೇಲ್ನ ವಾಯುಪಡೆ ಇರಾನ್ ಮೇಲೆ ಮುಗಿಬಿದ್ದಿತ್ತಲ್ಲ. 200 ಜೆಟ್ಗಳು, 100 ಮಿಸೈಲ್ಗಳು ಇರಾನ್ನಾದ್ಯಂತ ಬೆಂಕಿ ಮಳೆ ಸುರಿಸಿದ್ವು. ಯುದ್ಧ ಶುರುವಾದ ಮೊದಲ ದಿನ ಅಂದ್ರೆ ಜೂನ್ 13ನೇ ತಾರೀಕೆ ಇರಾನ್ನ ಬಹುತೇಕ ದೊಡ್ಡ ನಾಯಕರನ್ನ ಇಸ್ರೇಲ್ ಆಹುತಿ ಪಡೆದಿತ್ತು. ಆದ್ರಿಂದಾಗಿ 3ನೇ ದಿನಕ್ಕೆ ಜೂನ್ 16ನೇ ತಾರೀಕು ಅಲ್ಲಿ ಇಸ್ರೇಲ್ ಮತ್ತೊಂದು ಸುತ್ತಿನ ದಾಳಿ ಮಾಡಿತ್ತು. ಈ ಬಾರಿ ಪದೇ ಪದೇ ಆ ಕಟ್ಟಡದ ಕಡೆಗೆ ಇಸ್ರೇಲ್ ಬರ್ತಾ ಇತ್ತು. 10 ಸಲ ಆ ಭಾಗದಲ್ಲಿ ರೌಂಡ್ ಹೊಡೆದಿತ್ತು. ಹಾಗೆ ನೋಡಿದ್ರಲ್ಲಿ ಸ್ಫೋಟ ಕೂಡ ಆಯಿತು. ಆದ್ರೆ ಅದೊಂದು ಸ್ಫೋಟಕ ಗುರಿಯಂತೆ ಸಿಡಿದು ಬಿಟ್ಟಿದ್ರೆ ಗಮನಿಸಿ ಸ್ನೇಹಿತರೆ, ಆ ಯುದ್ಧ ಅವತ್ತೇ ದೊಡ್ಡ ತಿರುವನ್ನ ಪಡ್ಕೊಳ್ತಾ ಇತ್ತು. ಇರಾನ್ ಮತ್ತು ಇಸ್ರೇಲ್ ಪೂರ್ಣ ಶಕ್ತಿಯೊಂದಿಗೆ ಫೈಟ್ ಮಾಡಲೇಬೇಕಾಗ್ತಿತ್ತು. ಶಾಶ್ವತ ಯುದ್ಧ ಆಗ್ಬಿಡ್ತಿತ್ತು. ಬಹುಶಃ ಅದು ಮತ್ತೊಂದು ಗಲ್ಫ್ ವಾರ್ಗೂ ಕಾರಣ ಆದ್ರೂ ಆಶ್ಚರ್ಯ ಇರ್ತಿರ್ಲಿಲ್ಲ. ಆದ್ರೆ ಕೊನೆಯ ಕ್ಷಣದಲ್ಲಿ ಅಲ್ಲಿ ಎಲ್ಲ ಉಲ್ಟಾಯಿತು. ಭರ್ತಿ 6 ಮಿಸೈಲ್ಗಳನ್ನ ಇಸ್ರೇಲ್ ಆ ಕಟ್ಟಡದ ಮೇಲೆ ಸುರಿದಿತ್ತು. ಅದರ ಲಾಸ್ಟ್ ಮಿನಿಟ್ ಗುರಿ ಮಿಸ್ ಆಗಿತ್ತು. ಹಾಗಿದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು? ಅಷ್ಟಕ್ಕೂ ಇಸ್ರೇಲ್ ಅಲ್ಲಿ ಏನ್ ಮಾಡಕ್ ಹೊರಟಿತ್ತು? ಈ ಕುರಿತು ಇರಾನ್ ಒಳಗಿಂದ ಬರ್ತಿರೋ ಸುದ್ದಿ ಏನು, ಸದ್ದೇನು? ಇಸ್ರೇಲ್ ಆ ದಿನ ಮಾಡಿದ ಭಯಾನಕ ಪ್ಲಾನ್ ಹೇಗಿತ್ತು? ಖುದ್ದು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಏನ್ ಹೇಳಿದ್ದಾರೆ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇರಾನ್ ಅಧ್ಯಕ್ಷರೇ ಟಾರ್ಗೆಟ್, ಗಾಯಗೊಂಡ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್. ಇಂಥ ಒಂದು ಸುದ್ದಿ ಈಗ ಜಾಗತಿಕವಾಗಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಖುದ್ದು ಇರಾನ್ ಸರ್ಕಾರಿ ಮಾಧ್ಯಮಗಳು ಇದ್ರ ಬಗ್ಗೆ ವರದಿ ಮಾಡಿದ್ದು, ಇರಾನ್ ಅಧ್ಯಕ್ಷರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಯುದ್ಧ ನಡೆದು 1 ತಿಂಗಳ ತನಕ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬಾಯ್ಬಿಟ್ಟಿರ್ಲಿಲ್ಲ. ಆದರೆ ಈಗ ನಿಧಾನಕ್ಕೆ ಬಾಯ್ಬಿಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು. ಇರಾನ್ ಅಧ್ಯಕ್ಷರೇ ಅವತ್ತು ಗಾನ್ ಆಗ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಗಾಯಗೊಂಡು ಉಳ್ಕೊಂಡ್ರು ಅಂತ ಈಗ ಮಾಹಿತಿ ಬರ್ತಾ ಇದೆ. ಜೂನ್ 16ರ ಮುಂಜಾನೆ ಈ ದಾಳಿ ನಡೆದಿದ್ದು. ಇರಾನ್ ನಾಯಕರು ತಂಗಿದ್ದ ಜಾಗವನ್ನ ಇಸ್ರೇಲ್ ಪದೇ ಟಾರ್ಗೆಟ್ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಜೂನ್ 16ರ ದಿನ ಏನ್ ನಡೆದಿತ್ತು, ಆ ಯುದ್ಧದ ತೀವ್ರತೆ ಹೇಗಿತ್ತು ಅನ್ನೋ ಬಗ್ಗೆ ನಿಮಗೆ ಇರಾನ್ ಇಸ್ರೇಲ್ ವಾರ್ ಅಪ್ಡೇಟ್ ಕೊಡುವಾಗಲೂ ಹೇಳಿದ್ವಿ. ಅವತ್ತು ಇಸ್ರೇಲಿ ಪಡೆಗಳು ಇರಾನಿನ ಮೂಲೆಯನ್ನ ಕೂಡ ಗುರಿ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ರು. ತೆಹರಾನಲ್ಲಂತೂ ರಾತ್ರಿ ಬೆಳಿಗ್ಗೆ ಎಲ್ಲಾ ಟೈಮ್ನಲ್ಲೂ ದಾಳಿ ಆಗ್ತಾ ಇತ್ತು. ಇದೇ ಕಾರಣಕ್ಕೆ ಜನ ಊರನ್ನೇ ಬಿಟ್ಟು ಹೊರಗೆ ಹೋಗ್ತಾ ಇದ್ರು. ಆ ಫೋಟೋಸ್ ಕೂಡ ವೈರಲ್ ಆಗ್ತಾ ಇದ್ವು. ಅವತ್ತೇ ಇರಾನ್ನ ಖುದ್ಸ್ ಫೋರ್ಸ್ನ ಹೆಡ್ ಆಫೀಸ್, ಇರಾನ್ನ ಜಸ್ಟಿಸ್ ಡಿಪಾರ್ಟ್ಮೆಂಟ್, ಇರಾನ್ನ ವಿದೇಶಾಂಗ ಸಚಿವಾಲಯ, ಇರಾನ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಎಲ್ಲಾ ಕಡೆ ದಾಳಿಯಾಗಿತ್ತು. ಆ ಟೈಮ್ನಲ್ಲೇ ಇರಾನ್ ಅಧ್ಯಕ್ಷರು ಅಡಗಿದ್ದ ಬಂಕರ್ಗೂ ಇಸ್ರೇಲ್ ಸ್ಫೋಟಕ ಹಾಕಿತ್ತು ಅಂತ ಈಗ ಮಾಹಿತಿ. ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಹೆಡ್ ಆಫೀಸ್ ಪಕ್ಕದಲ್ಲಿ ಒಂದು ಸೀಕ್ರೆಟ್ ಬಂಕರ್ ಇದ್ದು, ಜೂನ್ 16ನೇ ತಾರೀಕು ಬೆಳಗ್ಗೆ ಅಲ್ಲಿ ರಹಸ್ಯ ಮೀಟಿಂಗ್ ಆಗಬೇಕಾಗಿತ್ತು. ಅದಕ್ಕಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳು ಅಲ್ಲಿ ಬಂದು ಸೇರಿದ್ರು. ಅವರೆಲ್ಲ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ಸ್. ಇರಾನ್ನ ಮುಂದಿನ ನಡೆಗಳ ಬಗ್ಗೆ ಡಿಸಿಷನ್ ಮಾಡಬೇಕಾಗಿದ್ದವರು. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೆಗೆ ಅತ್ಯಾಪ್ತರು ಕೂಡ ಅಲ್ಲಿದ್ರು. ಅಲ್ಲದೆ ಈ ಸಭೆಯನ್ನ ತುಂಬಾ ರಹಸ್ಯವಾಗಿ ಇಟ್ಟು ಕೆಲವು ಜನರಿಗೆ ಮಾತ್ರ ಹೇಳಿದ್ರು. ಇಸ್ರೇಲ್ ರೆಜಿಮ್ ಚೇಂಜ್ ಮಾಡೋ ಸಾಧ್ಯತೆ ಇದ್ದಿದ್ರಿಂದ, ಇರಾನ್ನ ಬಹುತೇಕ ನಾಯಕರನ್ನ ಈಗ ಆಲ್ರೆಡಿ ಹೊಡೆದು ಹಾಕಿದ್ರಿಂದ ಎಲ್ಲರೂ ತುಂಬಾ ರಹಸ್ಯವಾಗಿ ಆ ಜಾಗವನ್ನು ತಲುಪಿದ್ರು. ಶಹರಕ್ ಎ ಘರ್ಬ್ ಅನ್ನೋ ರೆಸಿಡೆನ್ಷಿಯಲ್ ಏರಿಯಾದ ಮಧ್ಯೆ ಈ ಮೀಟಿಂಗ್ ನಡೀತಾ ಇತ್ತು. ಈ ಬಂಕರ್ಗೆ ಹಲವು ಫ್ಲೋರ್ಗಳಿದ್ದು, ಅತ್ಯಂತ ಕೆಳ ಮಹಡಿಯಲ್ಲಿ ಟಾಪ್ ನಾಯಕರು ಸೇರಿದ್ರು. ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಘೇರ್, ಜುಡಿಷಿಯರಿ ಚೀಫ್ ಮೊಹಸೇನಿ ಎಜಾಯ್, IRGCಯ ಕಮಾಂಡರ್ಗಳು, ಇರಾನ್ನ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ರು. ಬೆಳಗ್ಗೆ ಇಸ್ರೇಲ್ ದಾಳಿ ಕಮ್ಮಿ ಮಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಸಭೆ ಸೇರಿದ್ರು. ಆದರೆ ಪದೇ ಇಸ್ರೇಲ್ ವಾಯುವ್ಯ ತೆಹರಾನ್ನ ಅಂದರೆ ಬಂಕರ್ ಇದ್ದ ಬೆಟ್ಟಗಳ ಸಾಲಿಗೆ ಫೈಟರ್ ಜೆಟ್ ಹಾರಿಸಿ ಅಟ್ಯಾಕ್ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಈ ಭಾಗದ ಮೇಲೆ 4-6 ಮಿಸೈಲ್ಗಳು ಬೀಳೋಕೆ ಶುರುವಾದವು. ಹೀಗಾಗಿ ಇರಾನ್ ನಾಯಕರು ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸುವ ನಿರ್ಧಾರಕ್ಕೂ ಬಂದಿದ್ರು. ಆದರೆ ಕೆಲವೇ ಕ್ಷಣದಲ್ಲಿ ಇಸ್ರೇಲ್ ಈ ಕಟ್ಟಡದ ಮೇಲೆ ದಾಳಿ ಮಾಡ್ತು. ಹೀಗಾಗಿ ಅಲ್ಲಿ ಇರಾನ್ ನಾಯಕರಿಗೆ, ಅದರಲ್ಲೂ ಕೂಡ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಗಾಯನೂ ಆಗಿತ್ತು. ಅಷ್ಟು ಹತ್ರಕ್ಕೆ ಬಂದಿತ್ತು. ಇಟ್ ವಾಸ್ ಸೋ ಕ್ಲೋಸ್ ಅಂತ ಈಗ ಮಾಹಿತಿ ಆಚೆ ಬರ್ತಾ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ, ಈ ರೀತಿ ದಾಳಿ ಮಾಡೋಕೆ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇಸ್ರೇಲ್ ಸೇನೆಗೆ ಹೋಗ್ತಾ ಇತ್ತು. ಇರಾನ್ ಸೆಕ್ಯೂರಿಟಿ ಕೌನ್ಸಿಲ್ನ ಕನೆಕ್ಷನ್ ಇದ್ದವರ ಯಾರೋ ಮಾಹಿತಿಯನ್ನ ರಿಯಲ್ ಟೈಮ್ನಲ್ಲಿ ಲೀಕ್ ಮಾಡ್ತಾ ಇದ್ರು. ಯಾವ ಭಾಗದಲ್ಲಿ ಬಂಕರ್ ಇದೆ, ಯಾರ್ಯಾರು ಪಾಲ್ಗೊಂಡಿದ್ದಾರೆ ಮೀಟಿಂಗ್ ನಲ್ಲಿ, ಎಲ್ಲವೂ ಇಸ್ರೇಲ್ ಸೇನೆಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಬಂಕರ್ ತುಂಬಾ ಸ್ಟ್ರಾಂಗ್ ಇದ್ದಿದ್ರಿಂದ
ಮತ್ತು ಅತ್ಯಂತ ಆಳದಲ್ಲಿದ್ದರಿಂದ ಇಸ್ರೇಲ್ ಬಳಿ ಬಂಕರ್ ಬಸ್ಟರ್ಸ್ ಇಲ್ಲದೇ ಇದ್ದಿದ್ರಿಂದ ಇವರು ಬಚಾವಾಗಿದ್ದಾರೆ. ಇಸ್ರೇಲ್ ಸುಮಾರು 6 ಮಿಸೈಲ್ಗಳನ್ನ ಹಾಕಿತ್ತು. ಒಟ್ಟು 6 ಪಾಯಿಂಟ್ಗಳಿಗೆ 6 ಮಿಸೈಲ್. ಆ ದಾಳಿಯಾದ ಸ್ಥಳಗಳು ಕ್ರೂಷಿಯಲ್ ಆಗಿದ್ದು ಗಾಳಿ ಬರದಂತೆ ತಡೆಯೋಕೆ ಮತ್ತು ಬಂಕರ್ ನಿಂದ ಟಾರ್ಗೆಟ್ ತಪ್ಪಿಸಿಕೊಂಡು ಹೋಗದಂತೆ ಇಸ್ರೇಲ್ ಪ್ಲಾನ್ ಮಾಡಿತ್ತು. ಮೊದಲು ಅವ್ರನ್ನ ಲಾಕ್ ಮಾಡಿ ಆಮೇಲೆ ಇನ್ನಷ್ಟು ದೊಡ್ಡ ದಾಳಿ ಮಾಡೋಕೆ ಇಸ್ರೇಲ್ ಯೋಜಿಸಿತ್ತು. ದಾಳಿಯ ಪರಿಣಾಮ ಅಂಡರ್ ಗ್ರೌಂಡ್ ನಲ್ಲಿ ಪವರ್ ಕಟ್ ಆಯಿತು. ಸಂಪೂರ್ಣ ಕತ್ತಲೆ ಆವರಿಸಿತು. ಒಳಗಿದ್ದವರಿಗೆ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಿರ್ಲಿಲ್ಲ. ಹೊರಗಿನ ಸಂಪರ್ಕ ಪಡೆಯೋಕೆ ಕಮ್ಯುನಿಕೇಶನ್ ಸಿಸ್ಟಮ್ಗಳ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಈ ದಾಳಿಯಲ್ಲಿ ಇರಾನ್ ಅಧ್ಯಕ್ಷರ ಕಾಲಿಗೆ ಗಾಯ ಆಯಿತು. ಆದ್ರೆ ಹೇಗೋ ಇನ್ನಿತರ ಗಾರ್ಡ್ಗಳ ಸಹಾಯದಿಂದ ಅವರು ಅಲ್ಲಿಂದ ಎಸ್ಕೇಪ್ ಆದ್ರು. ಬಂಕರ್ಗಳಲ್ಲಿದ್ದ ತುರ್ತು ನಿರ್ಗಮನದ ಮೂಲಕ ಅಧಿಕಾರಿಗಳು ಪ್ರೆಸಿಡೆಂಟ್ ರನ್ನ ಎಳ್ಕೊಂಡು ಹೋಗಬೇಕಾಯ್ತು. ಇಸ್ರೇಲ್ ದಾಳಿಯಲ್ಲಿ ಇನ್ನೂ ಹಲವರಿಗೆ ಗಾಯಗಳಾದವು. ಆದ್ರೆ ತಕ್ಷಣ ಅವ್ರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು ಅಂತ ಇರಾನ್ ಹೇಳಿದೆ. ಅಲ್ಲದೆ ಈ ದಾಳಿಗೆ ಇಸ್ರೇಲ್ ಆಪರೇಷನ್ ಸೈಲೆಂಟ್ ಸ್ಟ್ರೈಕ್ ಅನ್ನ ಸ್ಫೂರ್ತಿಯಾಗಿ ತಗೊಂಡಿತ್ತು ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಆಪರೇಷನ್ ಸೈಲೆಂಟ್ ಸ್ಟ್ರೈಕ್ ಅನ್ನೋದು ಹೆಜ್ಬುಲ್ಲಾ ಮುಖ್ಯಸ್ಥ ನಜ್ರಲ್ಲನನ್ನ ಹತ್ಯೆ ಮಾಡೋಕೆ ಇಸ್ರೇಲ್ ಇಟ್ಟಿದ್ದ ಹೆಸರು. ಲೆಬನಾನ್ ವಿರುದ್ಧ ಯುದ್ಧ ಮಾಡ್ತಿದ್ದಾಗ ಬೆರೂತ್ನ ದಕ್ಷಿಣ ಭಾಗದಲ್ಲಿ ಈ ಆಪರೇಷನ್ ಆಗಿತ್ತು. ವಿಶ್ವಸಂಸ್ಥೆ ನಡೆಸ್ತಾ ಇರೋ ಶಾಲೆ ಪಕ್ಕದಲ್ಲಿ 60 ಅಡಿ ಆಳದ ಬಂಕರ್ನಲ್ಲಿ ಸುಮಾರು 20ಕ್ಕೂ ಅಧಿಕ ಹೆಜ್ಬುಲ್ಲಾ ಮುಖಂಡರು ಮೀಟಿಂಗ್ ಮಾಡ್ತಾ ಇದ್ರು. ಅಲ್ಲೂ ಕೂಡ ಇರಾನ್ ಮಾದರಿಯಲ್ಲೇ ಇಸ್ರೇಲ್ ಮೇಲೆ ಮುಂದೆ ಯಾವ ಹೆಜ್ಜೆ ಇಡಬೇಕು ಅಂತ ಮಾತನಾಡುತ್ತಿದ್ರು. ಆದ್ರೆ F-35 ವಿಮಾನ ಏರಿ ಬಂದಿದ್ದ ಇಸ್ರೇಲಿ ಪೈಲಟ್ಗಳು ಅಲ್ಲಿ ದಾಳಿ ಮಾಡಿ ಆ ಬಂಕರ್ಗಳನ್ನ ಕೆಡವಿದ್ರು. ಸುಮಾರು 8 ವಿಮಾನಗಳು ಸಾವಿರಾರು ಕೆಜಿ ತೂಕದ ಸ್ಫೋಟಕಗಳನ್ನು ಹಿಡ್ಕೊಂಡು ನಜ್ರಲ್ಲಾ ಅಡಗಿದ್ದ ಕಟ್ಟಡದ ಮೇಲೆ ಸುರಿದಿದ್ರು. ಆ ದಾಳಿಯಲ್ಲಿ ಪೂರ್ತಿ 20 ಹೆಜ್ಬುಲ್ಲಾ ನಾಯಕರು ಪ್ರಾಣ ಕಳ್ಕೊಂಡಿದ್ರು. ಅದಾದ್ಮೇಲೆ ಹೆಜ್ಬುಲ್ಲಾ ಮುನ್ನಡೆಸೋಕೆ ಯಾರೂ ಇರಲಿಲ್ಲ. 1ರಿಂದ 10 ತನಕ ಇದ್ದ ಎಲ್ಲ ನಾಯಕರನ್ನ ಇಸ್ರೇಲ್ ಹೊಡೆದು ಹಾಕಿತ್ತು. ಹೀಗಾಗಿ ಇಲ್ಲೂ ಕೂಡ ಅದೇ ರೀತಿ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿತ್ತು. ಈ ದಾಳಿಯ ಮೂಲಕ ಇರಾನ್ನ ಟಾಪ್ ಲೀಡರ್ಶಿಪ್ ಅನ್ನ ಫಿನಿಶ್ ಮಾಡಿದ್ರೆ ಖಾಮೆನೈ ಒಂಟಿ ಆಗ್ಬಿಡ್ತಾರೆ. ನಂತರ ಖಾಮೆನೈಯನ್ನು ಮುಗಿಸಿದ್ರೆ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಇಸ್ರೇಲ್ ಪ್ಲಾನ್ ಹಾಕಿತ್ತು ಅಂತ ಇರಾನ್ ಮೂಲಗಳು ಈಗ ಹೇಳ್ತಾ ಇದ್ದಾವೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಇರಾನ್ ಅಧ್ಯಕ್ಷರು ಕೂಡ ಕೆಲ ದಿನಗಳ ಹಿಂದೆ ತಮ್ಮನ್ನ ಹತ್ಯೆ ಮಾಡೋಕೆ ಇಸ್ರೇಲ್ ಪ್ರಯತ್ನ ಮಾಡ್ತಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಅವರು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರು, ಆದರೆ ಅದನ್ನು ನಾವು ಯಶಸ್ವಿಯಾಗೋಕೆ ಬಿಡಲಿಲ್ಲ, ಅದು ಫೇಲ್ ಆಯಿತು ಅಂತ ಹೇಳ್ಕೊಂಡಿದ್ರು. ಇನ್ನು ಇದಕ್ಕೂ ಮುಂಚೆ ಇರಾನ್ನ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಕೂಡ ನನ್ನನ್ನು ಹತ್ಯೆ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿತ್ತು, ಆದರೆ ಇರಾನ್ ಪಡೆಗಳು ಅದನ್ನು ಬ್ಲಾಕ್ ಮಾಡಿದ್ರು ಅಂತ ಹೇಳಿದ್ರು. ಇದರ ನಡುವೆ ಈಗ ಈ ರಿಪೋರ್ಟ್ ಬಂದಿದೆ. ಸದ್ಯಕ್ಕೆ ಇದ್ರ ಬಗ್ಗೆ ಇಸ್ರೇಲ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಸ್ನೇಹಿತರೆ, ಆಲ್ರೆಡಿ ಅವರು ಯುದ್ಧ ಶುರುವಾಗಿದ್ದಾಗಲೇ ಖಾಮೆನೈ ಆಡಳಿತದ ಗುರುತಿರೋ ಎಲ್ಲವನ್ನ ನಾಶ ಮಾಡ್ತೀವಿ ಅಂತ ಘೋಷಿಸಿದ್ರು. ಸೊ ಪೆಜೆಶ್ಕಿಯಾನ್ ಕೂಡ ಖಾಮೆನೈ ಆಡಳಿತದ ದೊಡ್ಡ ಫೇಸ್. ಅಫ್ಕೋರ್ಸ್ ಆತ ಖಾಮೆನೈ ರೀತಿ ಇಸ್ರೇಲ್ನ ವಿರುದ್ಧ ಹೆಚ್ಚು ಮಾತನಾಡ್ತಿರ್ಲಿಲ್ಲ. ಆದರೆ ಇದು ಯುದ್ಧ ಅಲ್ವಾ, ಅಲ್ಲಿ ಯಾರು ಯಾವಾಗ ಯಾರನ್ನು ಹೊಡಿತಾರೆ ಅನ್ನೋದು ವಿಷಯ ಆಗಲ್ಲ. ಶತ್ರು ಪಾಳೆಯದ ಎಲ್ಲವೂ ಕೂಡ ಅಲ್ಲಿ ಟಾರ್ಗೆಟ್. ಹೀಗಾಗಿ ಇಸ್ರೇಲ್ ಈ ದಾಳಿಯಲ್ಲಿ ಒಂದು ವೇಳೆ ಏನಾದರೂ ಹೊಡೆದು ಬಿಟ್ಟಿದ್ದಿದ್ರೆ ಅದು ಯುದ್ಧಕ್ಕೆ ಬೇರೆದೇ ತಿರುವನ್ನ ತಂದ್ಕೊಡ್ತಾ ಇತ್ತು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಡೆಫಿನೆಟ್ಲಿ 12 ದಿನಕ್ಕೆ ಯುದ್ಧ ಮುಗಿತಿರ್ಲಿಲ್ಲ, ವರ್ಷಗಳ ಯುದ್ಧ ಆಗ್ತಿತ್ತು. ಪೂರ್ಣ ಪ್ರಮಾಣದಲ್ಲಿ 2 ರಾಷ್ಟ್ರಗಳು ಹೊಡೆದಾಡೋಕೆ ಹೆಜ್ಜೆ ಇಡಲೇಬೇಕಾಗ್ತಿತ್ತು. ಸದ್ಯ ಅದು ತಪ್ಪಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.